ಎಲ್ಲ ನಮ್ಮ ಪಕ್ಷದ ಅಧ್ಯಕ್ಷರುಗಳೇ ಮತ್ತು ಪದಾಧಿಕಾರಿಗಳೇ ಎಲ್ಲ ಬಂದಿದ್ದಾರೆ. ಇದರ ಸದುದ್ದೇಶ ಈಗಾಗಲೇ ನಾಯಕರು ತಿಳಿಸಿದ್ದಾರೆ. ನಮ್ಮ ದೇಶ ನಮ್ಮದು ಅಂತ ಅಂದ ತಕ್ಷಣವೇ ನಮಗೆ ನೆನಪಾಗೋದು ನಮಗೆ ಸ್ವಾತಂತ್ರ್ಯ ಬಂದಿರತಕ್ಕಂಥ ದಿವಸ. ಯಾವ ಕಾರಣಕ್ಕೆ ಅಂದರೆ ಲಕ್ಷಾಂತರ ಜನ ದೇಶಭಕ್ತರು ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದ್ದಾರೆ. ಅದರ ಪ್ರತಿಫಲ ಇವತ್ತು ನಾವು ಸ್ವಾತಂತ್ರ್ಯವನ್ನು ಗಳಿಸಿದ್ದು. ಸ್ವಾತಂತ್ರ್ಯ ಗಳಿಸಿದ್ದು ಅರ್ಧರಾತ್ರಿನಲ್ಲಿ, ಎಲ್ಲ ಮಲಗಿರೋ ಟೈಮಲ್ಲಿ ಸ್ವಾತಂತ್ರ್ಯ ಸಿಕ್ತು. ಹಾಗಾಗಿ ನಮ್ಮ ಜನಕ್ಕೆ ಇವತ್ತು ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಸಂದೇಶಗಳಾಗಲಿ, ಸ್ವಾತಂತ್ರ್ಯ ದಿನಾಚರಣೆ ಮಹತ್ವ ಆಗಲಿ, ದೇಶಭಕ್ತಿ ಬಗ್ಗೆ ಆಗಲಿ ಇನ್ನೂ ಸಂಪೂರ್ಣವಾಗಿ ತಿಳುವಳಿಕೆಗೆ ಬಂದಿಲ್ಲ. ಯಾಕೆಂದರೆ ಈಗಲೂ ನಾವು ನೋಡ್ತೀವಿ, ಯಾವ ಭಾರತ ದೇಶದ ನಮ್ಮ ಧ್ವಜ ಇದೆ, ಧ್ವಜಕ್ಕೆ ಗೌರವ ಕೊಡ್ತಕ್ಕಂಥದ್ದು 79 ವರ್ಷಗಳು ತುಂಬಿದ್ರು ಕೂಡ ನಮಗೆ ಗೊತ್ತಾಗ್ತಾ ಇದೆ. ಅದೇ ಥರ ಎಲ್ಲಾದರೂ ರಾಷ್ಟ್ರಗೀತೆಯನ್ನು ಹಾಡುವಾಗ ನಾವು ಭಕ್ತಿಯಿಂದ ಎದ್ದು ನಿಂತು ಗೌರವಿಸಬೇಕು ಅನ್ನೋಂಥದ್ದು ಕೂಡ ಇನ್ನೂ ನಾವು ಕಲಿತೀವಿ ಈ ದೇಶದಲ್ಲಿ ಇರ್ತಕ್ಕಂಥ ನಾವೆಲ್ಲರೂ ಕೂಡ. ಹಾಗಾಗಿ ಈಗ ದೇಶಭಕ್ತಿಯನ್ನು ಕಲಿಸೋಂಥ ನಿಟ್ಟಿನಲ್ಲಿ ನಮ್ಮ ದೇಶದ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿಯವರು ಈ ದೇಶಕ್ಕೆ ಒಂದು ಸಂದೇಶವನ್ನು ಕೊಡ್ತಾ ಬರ್ತಾರೆ. ನಾವೆಲ್ಲ ಈ ದೇಶವನ್ನು ಮುಂದಿನ ದಿಕ್ಕಲ್ಲಿ ಹಿಂದೂ ರಾಷ್ಟ್ರವಾಗಿ ನಾವು ಉಳಿಸ್ಕೋಬೇಕು, ಭಾರತ ಮಾತೆಯನ್ನು ರಕ್ಷಣೆ ಮಾಡತಕ್ಕಂಥ ನಮ್ಮ ಜವಾಬ್ದಾರಿ ಅನ್ನೋದ ಚಿಂತನೆಯಿಂದ ಇವತ್ತು ತಿರಂಗ ಯಾತ್ರೆಯ ಮುಖಾಂತರ ಮತ್ತು ದೇಶಭಕ್ತಿಯನ್ನು ಯಾವ ರೀತಿ ಕೊಡಬೇಕು ಅನ್ನೋದ್ರ ಮುಖಾಂತರ ಈ ದೇಶದ ಸಮಗ್ರ ಅಭಿವೃದ್ಧಿಗೆ ಪೂರಕವಾದಂಥ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಭಾರತೀಯ ಜನತಾ ಪಕ್ಷದ ವತಿಯಿಂದ ಎಲ್ಲ ನಮ್ಮ ಪಕ್ಷದ ಸೇನಾನಿಗಳು ಇವತ್ತು ಮಾರ್ಚ್ ಪಾಸ್ಟ್ ಮಾಡೋದ್ರ ಮುಖಾಂತರ ಇವತ್ತು ಗೌರವವನ್ನು ಸಲ್ಲಿಸೋದಕ್ಕೆ ಉತ್ಸುಕರಾಗಿದ್ದಾರೆ. ದಯವಿಟ್ಟು ಆ ಫ್ಲಾಗ್ನ ಮೇಲೆ ಉತ್ಸುಕರಾಗಿದ್ದಾರೆ. ಯಾವುದೇ ಕಾರಣಕ್ಕೂ ಕೆಳ ಹೊಟ್ಟೆಯ ಕೆಳಗಡೆಯಿಂದ ಈ ನಮ್ಮ ಫ್ಲಾಗು ಯಾವತ್ತೂ ಇರಕೂಡದು. ಈ ಹಂತದ ಮೇಲಿಂದ ನಾವು ಯಾವುದೇ ಅದನ್ನು ಮಡಿಸುವಂಥ ಕಾರ್ಯಕ್ರಮಗಳನ್ನು ಮಾಡಿ ಅದನ್ನು ಸಂಪೂರ್ಣವಾಗಿ ಬೋರ್ಡ್ ಮಾಡಿದ ನಂತರ ಮಾತ್ರ ಒಳಗಡೆ ಇರಬೇಕು. ಯಾವುದೇ ಕಾರಣ ಸಿಕ್ಕಿದ ಜಾಗದಲ್ಲಿ ಬಿಸಾಕೋದಾಗಲಿ, ಅದನ್ನು ಕೆಳಗಡೆ ನೋಡೋದಾಗಲಿ ಅದು ಮಾಡಿಕೊಡ್ದು ಅನ್ನುವಂಥ ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಈ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಅರ್ಪಿಸಿ ಎಲ್ಲ ಹುತಾತ್ಮರಿಗೆ ಮಹಾತ್ಮರಿಗೆ ನಾವು ಗೌರವವನ್ನು ಸಮರ್ಪಣೆ ಮಾಡಿದ ದೇಶದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ನಮ್ಮ ನಮನಗಳನ್ನು ಸಲ್ಲಿಸೋದ್ರ ಮುಖಾಂತರ ಭಾರತೀಯ ಜನತಾ ಪಕ್ಷ ಅತ್ಯಂತ ಜವಾಬ್ದಾರಿಯನ್ನು ಮಾಡಿದೆ ಮತ್ತು ಮುಂದಕ್ಕೂ ಕೂಡ ದೇಶವನ್ನು ಉಳಿಸುವಂಥ ಕೆಲಸ ಕೈ ಹಾಕುತ್ತೆ ಅಂತ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತಿಗೆ ಗಮನಿಸಿದೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಕೊಳ್ಳೇಗಾಲ ಪಟ್ಟಣದಲ್ಲಿ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಂಚೂಣಿ ಕಾರ್ಯಕರ್ತರು ಸೇರಿ ಸ್ವತಂತ್ರ ಭಾರತದ 79ನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ಒಂದು ತಿರಂಗ ಯಾತ್ರೆಯನ್ನು ಮಾಡಿದ್ದೇವೆ. ತಿರಂಗ ಯಾತ್ರೆ ಮಾಡಿರೋ ಉದ್ದೇಶ ಏನು ಅಂದರೆ ಕೇವಲ ಕೊಳ್ಳೇಗಾಲದಲ್ಲಿ ಮಾತ್ರ ನಡೀತಾ ಇಲ್ಲ, ಇದು ಇಡೀ ದೇಶದಾದ್ಯಂತ ನಡೀತಾ ಇದೆ. ಸೊ ಈಗ ಇಡೀ ದೇಶದಾದ್ಯಂತ ನಡೀತಾ ಇರತಕ್ಕಂಥ ಈ ತಿರಂಗ ಯಾತ್ರೆಯ ಉದ್ದೇಶ ಏನು ಅಂದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 79 ವರ್ಷಗಳಾಗಿದೆ. ಈ ದೇಶದ ಐಕ್ಯತೆ, ಸಮಗ್ರತೆ ಮತ್ತು ಸಾರ್ವಭೌಮತೆಯನ್ನು ಕಾಪಾಡಲಿಕ್ಕೆ ಭಾರತದ 146 ಕೋಟಿ ಜನರು ಕಂಕಣಬದ್ಧರಾಗಿ ಭಾರತದ ಧ್ವಜವನ್ನು ಎತ್ತಿ ಸಂಕಲ್ಪ ಮಾಡಿ ಅಂತ ಹೇಳುವಂತಹ ಸಂದೇಶವನ್ನು ಭಾರತೀಯ ಜನತಾ ಪಾರ್ಟಿ ಸಾರ್ತಾ ಇದ್ದೀವಿ. ಇದಕ್ಕೆ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಯವರ ಆದೇಶದ ಮೇಲೆ ಈ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಏನು ಅಂತಂದರೆ ಭಾರತದ ಸಂವಿಧಾನದ 51ನೇ ಅನುಚ್ಛೇದ ಮೂಲಭೂತ ಕರ್ತವ್ಯಗಳನ್ನು ನಮಗೆ ಮನವರಿಕೆ ಮಾಡಿಕೊಡುತ್ತೆ. ಅದರಲ್ಲಿ ಬಹಳ ಮುಖ್ಯವಾಗಿ ರಾಷ್ಟ್ರದ ಧ್ವಜನ ಗೌರವಿಸ್ತಕ್ಕಂಥದ್ದು ಕೂಡ ಒಂದು ಭಾಗ. ಸೊ ಹಾಗಾಗಿ ರಾಷ್ಟ್ರ ಧ್ವಜದ ಗೌರವ ಮತ್ತು ಸ್ವಾತಂತ್ರ್ಯದ ಸಂಕೇತವನ್ನು ಇಡೀ ರಾಷ್ಟ್ರದ ಜನರಿಗೆ ಸಾರುವಂಥ ಕೆಲಸವನ್ನು ಇವತ್ತು ನಾವು ಮಾಡಿದ್ದೇವೆ. ಕೊಳ್ಳೇಗಾಲ
ಪಟ್ಟಣದಲ್ಲಿ ನಾನು ಮತ್ತು ಬಾಲರಾಜ್ ಅವರ ನೇತೃತ್ವದಲ್ಲಿ ನಮ್ಮ ಮಹಿಳಾ ಮೋರ್ಚಾ, ಯುವ ಮೋರ್ಚಾ, SC ಮೋರ್ಚಾ, ST ಮೋರ್ಚಾ ಮತ್ತು ಪೇರೆಂಟ್ ಬಾಡಿ ರೈತ ಮೋರ್ಚಾ ಇವರೆಲ್ಲರೂ ಸೇರಿ ಭಾಳ ಯಶಸ್ವಿಯಾಗಿ ತುಂಬ ಶಿಸ್ತುಬದ್ಧವಾಗಿ ಇದನ್ನು ಮಾಡಿದ್ದಾರೆ. ಹಾಗಾಗಿ ಅವರೆಲ್ಲರಿಗೂ ನಾನು ಗೌರವಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಆಮೇಲೆ ಪೊಲೀಸ್ ಇಲಾಖೆಯವರು ನಮ್ಮ ಜೊತೆಗೆ ಪ್ರಾರಂಭದಿಂದ DSP ಅವರೇ ನೇತೃತ್ವ ವಹಿಸಿ ಈ ಒಂದು ತಿರಂಗ ಯಾತ್ರೆಯನ್ನು ಯಶಸ್ವಿಯಾಗಲಿಕ್ಕೆ ಅವರು ಸಹಕರಿಸಿದ್ದಾರೆ. ಸೊ ಹಾಗಾಗಿ ಇದು ರಾಷ್ಟ್ರದ ಭಕ್ತಿಯ ಸಂಕೇತ, ರಾಷ್ಟ್ರದ ಗೌರವದ ಸಂಕೇತ, ರಾಷ್ಟ್ರದ ಭದ್ರತೆಯ ಸಂಕೇತ, ರಾಷ್ಟ್ರದ ಐಕ್ಯತೆಯ ಸಂಕೇತ, ರಾಷ್ಟ್ರದ ಸಾರ್ವಭೌಮತೆಯ ಸಂಕೇತ. ಆ ಕಾರ್ಯವನ್ನು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮೈಗೂಡಿಸ್ಕೊಂಡಿದ್ದಾರೆ, ರಕ್ತಗತ ಮಾಡಿಕೊಂಡಿದ್ದಾರೆ. ಇವತ್ತು ಅದರ ಪ್ರದರ್ಶನವನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಂಥ ಎಲ್ಲರಿಗೂ ಗೌರವಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸಿ ನಾನು ಮಾತು ವಿರಾಮ ಹೇಳ್ತೀನಿ. ನಮಸ್ಕಾರ. ಬಂಧುಗಳೇ, ಸಹೋದರಿಯರೇ, ಸ್ನೇಹಿತರಾದಂಥ ಬಾಲರಾಜ್ ಅವರೇ, ನಿನ್ನೆ ಇವತ್ತು ನಾಳೆ 3 ದಿನ ಇಡೀ ರಾಷ್ಟ್ರದಾದ್ಯಂತ ಸ್ವಾತಂತ್ರ್ಯದ 79ನೇ ಜನ್ಮದಿನಾಚರಣೆಯ ಪ್ರಯುಕ್ತ ತಿರಂಗ ಯಾತ್ರೆಯನ್ನು ಎಲ್ಲ ಕಡೆ ಮಾಡಬೇಕು ಅಂತ ಹೇಳಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ ಸೂಚನೆ. ಇದ್ರ ಜೊತೆಗೆ ತಿರಂಗ ಯಾತ್ರೆ ಜೊತೆಗೆ ನಾವೆಲ್ಲರೂ ನಮ್ಮ ಮನೆ ಮೇಲೆ, ನನಗೆ ಗೊತ್ತಿಲ್ಲ ನೀವು ಎಷ್ಟು ಜನ ಫ್ಲಾಗ್ ಹಾಯಿಸ್ಟಿಂಗ್ ಮಾಡಿದ್ದೀರಿ ಗೊತ್ತಿಲ್ಲ, ಇವತ್ತು ಶುರು ಮಾಡಿ. ನರೇಂದ್ರ ಮೋದಿಯವರೇ ಫಸ್ಟ್ ಮಾಡಿದ್ದಾರೆ ಅವರ ಮನೆ ಮೇಲೆ. ಈಗ ಇಲ್ಲಿ 100 ಫ್ಲಾಗ್ ಇದೆ, ಎತ್ಕೊಂಡೋಗಿ ಇದನ್ನು ಎತ್ಕೊಂಡೋಗಿ ನಿಮ್ಮ ಮನೆ ಮೇಲ್ಗಡೆ ಹಾರಿಸ್ಬೋದು. ಇವತ್ತು ನಾಳೆ 2 ದಿನ ಫ್ಲಾಗು ಹಾರ್ತಾ ಇರಬೇಕು. ನೀವು ಫ್ಲಾಗ್ ಹಾಸ್ಟಿಂಗ್ ಮಾಡ್ತೀರಲ್ಲ, ಅದನ್ನು ಫೋಟೋ ತೆಗೆದು ಸರಳಲ್ಲಿ ಅಪ್ಲೋಡ್ ಮಾಡಬೇಕು. ಸರಳಲ್ಲಿ ಯಾಕೆ ಅಪ್ಲೋಡ್ ಮಾಡಬೇಕು ಅಂದರೆ ನಾವು ಮಾಡಿದ್ದೀವಿ ಅಂತ ಹೇಳ್ಕೊಳ್ಳುತ್ತೆ. ಸೊ ದಯಮಾಡಿ ಇದನ್ನು ಮಾಡಬೇಕು. ಎರಡನೇದು, 15ನೇ ತಾರೀಕು ಸಾಯಂಕಾಲ 6 ಗಂಟೆ ಒಳಗಡೆ ಫ್ಲಾಗನ್ನು ಇಳಿಸ್ಬೇಕು. ಇವತ್ತು ನಾಳೆ, ನಿನ್ನೆ ಆಗಿದೆ, ಇವತ್ತು ಮತ್ತು ನಾಳೆ 6 ಗಂಟೆವರೆಗೆ ಫ್ಲಾಗ್ ಹಾರ್ತಾ ಇರ್ತದೆ. ನಾಳೆ 15ನೇ ತಾರೀಕು ಸಂಜೆ 6 ಗಂಟೆಗೆ ಫ್ಲಾಗನ್ನು ತೆಗೆದು ಮನೇಲಿ ಇಟ್ಕೋಬೇಕು. ನೀಟಾಗಿ ಬಳಸಿ ಮನೆಗೆ ಇಟ್ಕೋಬೇಕು. ಸಂವಿಧಾನದ ಅನುಚ್ಛೇದ 51 ಮೂಲಭೂತ ಕರ್ತವ್ಯಗಳನ್ನು ಹೇಳುತ್ತೆ. ನಾವು ಸಾಮಾನ್ಯವಾಗಿ ಮೂಲಭೂತ ಹಕ್ಕುಗಳನ್ನ ಕೇಳ್ತೀವಿ, ಕರ್ತವ್ಯವನ್ನು ಮರೆತು ಬಿಡ್ತೀವಿ. ಆ ಕರ್ತವ್ಯಗಳಲ್ಲಿ ಬಹಳ ಮುಖ್ಯವಾದಂಥ ಕರ್ತವ್ಯ ಏನು ಅಂತಂದ್ರೆ ಭಾರತದ ರಾಷ್ಟ್ರಧ್ವಜಕ್ಕೆ ಗೌರವ ಕೊಡಬೇಕು. ಅದನ್ನ ಉಲ್ಟಾ ಕಟ್ಟಬಾರ್ದು, ಹೊರಗಡೆ ಬಿಸಾಕಬಾರ್ದು. ಮೇಲ್ಗಡೆ ಯಾವ ಬಣ್ಣ ಇರ್ತದೆ, ಸತ್ಯದಲ್ಲಿ ಯಾವ ಬಣ್ಣ ಇರ್ತದೆ, ಕೆಳಗಡೆ ಇದು 3 ಹೀಗೆ ಬರೋ ಥರ ಫ್ಲಾಗ್ ಕಟ್ಟಬೇಕು. ಮತ್ತೆ ಅದನ್ನ ಬಿಚ್ಚಿ ನೀಟಾಗಿ ಫೋಲ್ಡ್ ಮಾಡಿ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ನಿಮ್ಮ ಮನೆಯಲ್ಲಿ ಒಂದು ಕಡೆ ಇದ್ದೀರಿ. ನೆಕ್ಸ್ಟ್ ಇಯರ್ಗೆ ಅದಕ್ಕೆ ಮಾಡ್ಬೋದಾ ಇದನ್ನ? ನಾಳೆ ದಯಮಾಡಿ ಎಲ್ಲರೂ ಈ ಕೆಲಸವನ್ನ ಮಾಡಿ